ಬಿಜೆಪಿಯವರು 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಸಮಾವೇಶ ಮಾಡ್ತಾರಂತೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಕರೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಚಲೋ, ಲಕ್ಷ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕು ಅಂತ ಹೊರಟಿದ್ದಾರೆ. ಪ್ರಕರಣವನ್ನು NIAಗೆ ಕೊಡಬೇಕು ಅನ್ನುವಂಥದ್ದು ಇವರ ಹಕ್ಕೊತ್ತಾಯ. ಇವತ್ತು ಘೋಷಣೆ ಆಗಿರುವಂಥದ್ದು. ನೂರಾರು ಕೇಸ್ಗಳಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಬಂದಿತ್ತು. 12 ಜನರ ಟೀಮ್ ಮಾಡಿದ್ದಾರೆ. ಅದರ ಸಂಚಾಲಕರಾಗಿ SR ವಿಶ್ವನಾಥ್, ಸಹ ಸಂಚಾಲಕ PC ಮೋಹನ್, ಸುನೀಲ್ ಕುಮಾರ್, ದೊಡ್ಡನಗೌಡ ಪಾಟೀಲ್, P ರಾಜೀವ್, ರೇಣುಕಾಚಾರ್ಯ, ಭಾರತಿ ಶೆಟ್ಟಿ, ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ಹರೀಶ್ ಪೂಂಜಾ, ಇಷ್ಟು ಜನ ಟೀಮ್ನಲ್ಲಿದ್ದಾರೆ. BY ವಿಜಯೇಂದ್ರ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಧರ್ಮಸ್ಥಳ ಚಲೋ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂತ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂತ ನಿಟ್ಟಿನಲ್ಲಿ ಈ ಬೃಹತ್ ಸಮಾವೇಶವನ್ನ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ತಾಯಂದಿರು, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಒಬ್ಬ ಕಂಪ್ಲೇಂಟ್ ದೂರುದಾರನ ಪೂರಪರ ಯಾವುದನ್ನು ಕೂಡ ಆಲೋಚನೆ ಮಾಡದೇನೆ SIT ಕೊಟ್ಟಿರ್ತಕ್ಕಂಥ ಪರಿಣಾಮ ಯಾವ ಸಂಘಟನೆಗಳು, ವ್ಯಕ್ತಿಗಳು, ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ. ಸರಿಯಾದ ರೀತಿಯಲ್ಲಿ ತನಿಖೆ ಇವತ್ತು ಆಗ್ಬೇಕಾಗಿದೆ. ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಇದು ಆಗ್ಬೇಕಾಗ್ತದೆ. ನಾವು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ಈ ತನಿಖೆ NIAಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಶಾಸಕ ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ರಾಜೇಶ್ ನಾಯಕ್, MLC ಕಿಶೋರ್ ಕುಮಾರ್ ಸೇರಿದಂತೆ ಅನೇಕರು ಧರ್ಮಸ್ಥಳಕ್ಕೆ ಬಂದಿದ್ದರು. ಅಮೃತ ವರ್ಷಿಣಿ ಹಾಲ್ನಲ್ಲೊಂದು ಸಭೆ ಮಾಡಿದ್ರು. ಅಣ್ಣಪ್ಪ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಆಯಿತು. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಕೆಳಗೆ ಕಾಯಿ ಒಡೆದು ಪ್ರಾರ್ಥನೆ ಇತ್ತು. ವೀರೇಂದ್ರ ಹೆಗ್ಗಡೆ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದ್ರು. ನಳಿನ್ ಕುಮಾರ್ ಕಟೀಲರ ನೇತೃತ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮಗಳೆಲ್ಲ ಆದವು. ಇನ್ನೊಂದು ಕಡೆ ಕಾಂಗ್ರೆಸ್ನವ್ರಿಗೆ ಏನು ಮಾಡಬೇಕು ಅಂತ ಒಂಚೂರು ಗೊಂದಲ. ಧರ್ಮಸ್ಥಳದ ವಿರುದ್ಧ ನಿಂತ್ಕೊಂಡ್ರೆ ಜನ ಸಿಟ್ಟಾಗ್ತಾರೆ. ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ SIT ಮಾಡುವಾಗ ಗೊತ್ತಾಗಲಿಲ್ವಾ ಅಂತ ಜನ ಕೇಳ್ತಾರೆ. ಅವರೊಂದು ಧರ್ಮಸ್ಥಳ ಚಲೋ ಪ್ಲ್ಯಾನ್ ಮಾಡಿದರು. ಆದರೆ ಷಡ್ಯಂತ್ರದ ವಿಚಾರಣೆಯನ್ನು SIT ಶುರು ಮಾಡಿ ಆ ಚಿನ್ನಯ್ಯನನ್ನು ವಶಕ್ಕೆ ಪಡೆದುಕೊಂಡ ನಂತರ ಕಾಂಗ್ರೆಸ್ನವರು ಸ್ವಲ್ಪ ನಿರಾಳ ಆಯಿತು. ಜನ ಏನು ಬಯಸ್ತಾ ಇದ್ರು ಅದಾಗಿ ಮತ್ತೊಮ್ಮೆ ಹೇಳ್ತೀನಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಆ್ಯಕ್ಚುಲಿ ಮಂಜುನಾಥನ ಭಕ್ತರು ಅಂತ ಯಾರ್ಯಾರಿದ್ದಾರೋ ಎಲ್ಲರೂ ಸಿದ್ದರಾಮಯ್ಯನವ್ರಿಗೆ ಧನ್ಯವಾದ ಹೇಳಬೇಕು. SIT ರಚನೆ ಆಗದೆ ಹೋಗಿದ್ರೆ ಆ ಚಿನ್ನಯ್ಯನ ಕರ್ಕೊಂಬಂದು ಹೇಳಪ್ಪ ಎಲ್ಲಗಿಬೇಕು ಅಂಥೇಳಿ ಆತ ಹೇಳಿದಷ್ಟು ಆಳಕ್ಕೆ, ಉದ್ದಕ್ಕೆ, ಅಗಲಕ್ಕೆ ಅಗಿಯದೇ ಹೋಗಿದ್ರೆ ಏನಾಗ್ತಿತ್ತು? ಶಾಶ್ವತವಾಗಿ ಹಾಗೆ ಉಳ್ಕೊಂಡ್ಬಿಡ್ತಿತ್ತು ಅದು. ನೂರಾರು ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಕೊಂದು ಹೂತು ಬಿಟ್ಟಿದ್ದಾರಂತೆ ಅಂತ ಅಗದಿದ್ದು ಒಳ್ಳೇದಾಯಿತು. ಸಿದ್ದರಾಮಯ್ಯನವರಿಗೆ ಮಂಜುನಾಥನ ಭಕ್ತರು ಧನ್ಯವಾದ ಹೇಳಬೇಕು. ಒಳ್ಳೇದು ಮಾಡಿದ್ರಿ ನೀವು SIT ರಚನೆ ಮಾಡಿ ಅಂತ. SIT ರಚನೆ ಆದಾಗ ಒಪಿನಿಯನ್ ಏನೇ ಇರಲಿ, ಈಗ ಉಪಕಾರ ಮಾಡ್ದಂಗಲ್ವಾ? ದೂದ್ ಕಾ ದೂದ್ ಪಾನಿ ಕಾ ಪಾನಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ. ಈ ಅಷ್ಟೂ ಷಡ್ಯಂತ್ರದ ವಿವರಗಳು ಹೊರಗೆ ಬಂದು ಷಡ್ಯಂತ್ರ ರಚನೆ ಮಾಡಿದವರು ಕಂಬಿ ಎಣಿಸೋ ಹಂಗಾದರೆ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಬಂದು ಧನ್ಯವಾದನ BJPಯವರು ಮತ್ತು ಮಂಜುನಾಥನ ಭಕ್ತರು ಅರ್ಪಿಸ್ಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಂಜುನಾಥನ ಭಕ್ತರು ಬಂದು ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಇಡೀ ಷಡ್ಯಂತ್ರ ಹೊರಗೆ ಬಂದು ಷಡ್ಯಂತ್ರ ಮಾಡಿದವರು ಜೈಲಿಗೆ ಹೋಗೋ ಹಂಗಾದರೆ SIT ಅದ್ರಿಗೆ ಮಾಹಿತಿ ಇದೆ, ಅಷ್ಟೇ, ಪೂರ್ತಿ ಮಾಹಿತಿ ಇದೆ. ಹೇಳ್ತಾ ಇಲ್ವಾ ನಾನು? 2 ವರ್ಷದ ಹಿಂದೆ ಉಜಿರೆಗೆ ಬಂದಂಥ, ಉಜಿರೆ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ಕೊಂಡಿದ್ದಂಥ ಚಿನ್ನಯ್ಯನ ವಿಠ್ಠಲಗೌಡ, ನೀನು ಚಿನ್ನಯ್ಯ ಅಲ್ವಾ ಹೆಣ ಉಳ್ತಿದ್ದವನು ಅಂಥೇಳಿ ತಿಮ್ರೋಡಿ ಮನೆಗೆ ಕರ್ಕೊಂಡು ಹೋಗಿದ್ದರಿಂದ ಹಿಡಿದು ಅರೆಸ್ಟ್ ಆಗುವ ಹಿಂದಿನ ದಿವಸ ತಿಮ್ರೋಡಿ ಈ ಚಿನ್ನಯ್ಯನಿಗೆ ಏನಂತ ಹೆದರಿಸ್ದ ಅನ್ನೋ ತನಕ ಹೆದರಿಸಿದ್ದು.
ದೂರದಲ್ಲಿ ಬಿದ್ದಂಥ ಒಂದು ಪಾಳು ಮನೆ ಪಕ್ಕದಲ್ಲಿ ಒಂದು ದೀಪ ಉರಿತಿತ್ತು. ಕಿಟಕಿಯಿಂದ ಅದನ್ನು ತೋರಿಸಿ ತಿಮ್ರೋಡಿ ಚಿನ್ನಯ್ಯನಿಗೆ ಏನು ಹೇಳ್ದ? ಅರೆಸ್ಟ್ ಆಗುವ ಹಿಂದಿನ ದಿವಸ 25 ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಚಿನ್ನಯ್ಯನ ಹತ್ರ. ಏನು ಬೇಕೋ ಎಲ್ಲ ಹೇಳಿಕೆಗಳನ್ನು ಕೊಡಿಸಿ, ಸೌಜನ್ಯ ಕೇಸು, ಆ ಕೇಸು, ಈ ಕೇಸು, ರವಿ ಪೂಜಾರಿಗೆ ನನ್ನ ಹತ್ರನೇ ರವಿ ಪೂಜಾರಿ ಹೇಳಿದ್ದ, ಎಲ್ಲ 25 ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. 26 ಮತ್ತು 27ನೇ ವಿಡಿಯೋ ಮಾಡಿಸೋ ಪ್ಲ್ಯಾನ್ ಇತ್ತು. ತಿಮ್ರೋಡಿ ಆ ವಿಡಿಯೋದಲ್ಲಿ ಏನು ಹೇಳಬೇಕು ಅಂತ ಚಿನ್ನಯ್ಯನಿಗೆ ಹೇಳ್ತಾನೆ. ಹಿಂಗೆ ಮಾತಾಡು, ವಿಡಿಯೋ ಮಾಡ್ಕೋತೀವಿ ಅಂತ. ಚಿನ್ನಯ್ಯನಿಗೆ ಮುಗಿದು ಹೋಗ್ಬಿಡ್ತಾ ಆವಾಗ ಪೇಷನ್ಸ್. ಸಾಧ್ಯನೇ ಇಲ್ಲ ಅಂತಾನೆ ಆಯ್ತಾ, ಸಾಧ್ಯನೇ ಇಲ್ಲ. ಬಡಿದ್ರು ಚಿನ್ನಯ್ಯನ ತಿಮ್ರೋಡಿ ಮನೆಯಲ್ಲಿ, ಸಮ ಬಡಿತಾರ ಆತನನ್ನು. ನಾವು ಹೇಳ್ದಂಗೆ ನೀನು ಮಾತಾಡ್ತಿಲ್ಲ ಅಂತ. ಚಿನ್ನಯ್ಯ ಬಂದಂಥ ಕಂಪ್ಲೇಂಟಿಗೆ ಅವನು ಸೈನ್ ಇದೆ, ನಿಜ ರೀ. ಆ ಕಂಪ್ಲೇಂಟ್ನಲ್ಲಿ ಏನು ಬರೆದಿದ್ದಾರೆ ಅಂತ ಗೊತ್ತಿತ್ತು ಅವನಿಗೆ, ಚಿನ್ನಯ್ಯನಿಗೆ. ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ, ವಕೀಲರ ಹತ್ರ ಇಂಗ್ಲೀಷ್ನಲ್ಲಿ ಆ ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿಸಿ ಆ್ಯಸ್ ಇಟ್ ಈಸ್ ಗೂಗಲ್ ಟ್ರಾನ್ಸ್ಲೇಷನ್ಗೆ ಹಾಕ್ತಾರೆ. ಅದನ್ನ ಗೂಗಲ್ ಟ್ರಾನ್ಸ್ಲೇಟರ್ಗೆ ಹಾಕ್ತಾರೆ ಆ್ಯಸ್ ಇಟ್ ಈಸು ಇಂಗ್ಲೀಷದ್ದು. ಅದರ ಪ್ರಿಂಟೌಟಿಗೆ ಸೈನ್ ಹಾಕಿಸ್ಕೊಂಡಿದ್ದು. ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಕಂಪ್ಲೇಂಟ್ನಲ್ಲಿ ಬರೆದಿದ್ದಾರೆ ಅನ್ನೋದು ಚಿನ್ನಯ್ಯನಿಗೆ SIT ಅಧಿಕಾರಿಗಳು ಹೇಳೋ ತನಕ ಗೊತ್ತೇ ಇಲ್ಲ ಆತನಿಗೆ ಹಂಗೆ ಬರೆದಿದ್ದಾರೆ ಅಂತ ಕಂಪ್ಲೇಂಟ್ನಲ್ಲಿ. ಮೊನ್ನೆ ಕಸ್ಟಡಿಗೆ ತಗೊಂಡಾಗ ನಿನ್ನ ಮಗಳ ಮೇಲೆ ಧರ್ಮಸ್ಥಳದಲ್ಲಿ ಯಾರಿಂದ ಲೈಂಗಿಕ ದೌರ್ಜನ್ಯ ನಡೀತು ಅಂತ ಕೇಳಿದ್ರೆ ಗಾಬರಿ ಆಗ್ಬಿಟ್ನಂತ ಆತ. ಸಾರ್ ಮದುವೆ ಮಾಡ್ಕೊಂಡು ಗಂಡನ ಮನೇಲಿ ತನ್ನ ಪಾಡಿಗೆ ತಾನಿದ್ದಾಳೆ ಸಾರ್, ಮಗಳ ಮೇಲೆ ಎಂಥದ್ದು ಸಾರ್ ದೌರ್ಜನ್ಯ? ಯಾರು ಮಾಡಿದ್ದಾರೆ? ಯಾರೂ ಮಾಡಿಲ್ಲ ಸರ್, ನನ್ನ ಮಗಳ ಜೊತೆಗೆ ಅಂಥದ್ದೇನೂ ಆಗಿಲ್ಲ ಅನ್ನಂತೆ. SIT ಪೊಲೀಸರಲ್ಲ, ನೀ ಬರೆದು ಕೊಟ್ಟರೆ ಕಂಪ್ಲೇಂಟ್ನಲ್ಲೇ ಇದೆಯಲ್ಲ, ಅಂದ್ರೆ ಹಿಂಗೆಲ್ಲ ಬರೆಸಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡಿದ್ದಾರ ಅನ್ನಂತಾತ. ಹಿಂಗೆಲ್ಲ ಬರೆಸಿ ಸೈನ್ ಹಾಕ್ಸ್ಕೊಂಡಿದ್ದಾರ ನನ್ನ ಹತ್ರ ಅಂತ. ನಿಮಗೆ ಷಡ್ಯಂತ್ರದ ವಿವರಗಳನ್ನು ಹೇಳ್ತಾ ಹೋಗ್ಬಿಟ್ರೆ ನಾಳೆ ದಿನ ಆ ಷಡ್ಯಂತ್ರಗಾರರ ಬೀದಿಲಿ ಓಡಾಡೋದು ಕಷ್ಟ ಆಗಿಬಿಡುತ್ತೆ. ಬೆನ್ನತ್ಕೊಂಡು ಹೊಡಿತೀರಿ ನೀವು. ಅಂಥ ಷಡ್ಯಂತ್ರ ಇದು. ಹಂಗೊಂದು ಷಡ್ಯಂತ್ರ ಮಾಡಿದ್ದಾರೆ. ಆ ಅಷ್ಟು ವಿವರಗಳನ್ನು SIT ಹೊರಗೆ ಬಿಡುತ್ತಾ ಬಿಡೋದಿಲ್ವಾ? SITಗೆ ಅಷ್ಟು ಸ್ವಾತಂತ್ರ್ಯ ಸಿಗುತ್ತಾ ಸಿಗೋದಿಲ್ವಾ? ರಾಜ್ಯದ ಜನರ ಎದುರಿಗೆ, ಸ್ಪೆಷಲಿ ಮಂಜುನಾಥನ ಭಕ್ತರ ಎದುರಿಗಿರುವ ಪ್ರಶ್ನೆ ಅದು. SIT ರಚಿಸಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಒಂದು ಸಲ ಹೇಳಿ, ಷಡ್ಯಂತ್ರದ ಅಷ್ಟು ಮಾಹಿತಿ ಹೊರಗೆ ಬಂದರೆ ಸಿದ್ದರಾಮಯ್ಯನವರಿಗೆ ದೀರ್ಘದಂಡ ನಮಸ್ಕಾರ ಹಾಕಿ. ಧರ್ಮಸ್ಥಳದ ಮಂಜುನಾಥನ ವಿರುದ್ಧ 13 ವರ್ಷಗಳಿಂದ ನಡೀತಾ ಇದ್ದ ಈ ಷಡ್ಯಂತ್ರವನ್ನು ನಿಲ್ಲಿಸುವಲ್ಲಿ ಅಂತಿಮ ಕೊಡುಗೆ ಸಿದ್ದರಾಮಯ್ಯನವ್ರದ್ದಾಗಿತ್ತು. ಅಂತಿಮ ಕೊಡುಗೆ. ಕಾಂಗ್ರೆಸ್ ನಾಯಕರುಗಳು ಏನೇನು ಹೇಳಿದ್ದಾರೆ NIA ತನಿಖೆಗೆ ಕೊಡುವ ವಿಷಯದಲ್ಲಿ? ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ NIA ಕೊಡಬೇಕು ಅಂತ ಹೋಮ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ ಅಂತ. ಕೇಳಿಸ್ಕೊಳ್ಳಿ, ಬೇರೆ ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡಿ. ಈಗಾಗಲೇ ಅದು ಮುಗಿದಿದೆ, ತನಿಖೆ ಮುಗಿದಿದೆ. ಇನ್ನೇನು ಅಲ್ಲಿ ಕೊಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಅಲ್ಲ, ನಿನ್ನೆ ತಾವೇ ಹೇಳಿದ್ದೀರಿ ಸರ್. ನಾನು ಹೇಳಿದ್ದೆ, ಅದು ಕೊಟ್ಟರೆ ಅದು ಮುಗಿದಿದೆ ಅಂತ. ಕೊಟ್ಟರೆ ಏನು ತಪ್ಪಾಗೋಲ್ಲ. ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ. ಇದು ಒಂದು ಮಾಡಿದ್ರೆ ಏನಂತರಲ್ಲಿ ಏನಂಥದ್ದು ವಿಶೇಷ ಇಲ್ಲ. ನಿನ್ನೆ ಹೇಳಿದ್ದೆ ನಾನು. ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕೋ ಅದನ್ನು ಉಪಯೋಗಿಸ್ತಾರೆ. ನಾವು ಹೇಳೋಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ, ಹಂಗೆ ತನಿಖೆ ಮಾಡಿ, ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವು ಯಾರೂ ಹೇಳೋಕ್ಕಾಗಲ್ಲ. ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳು ನಾವು ಮಾಡಿದ್ದೇವೆ ಕಮಿಟಿ. ನೋಡಿ, ಎಲ್ಲ ವಿಚಾರಗಳಲ್ಲಿ ರಾಜಕೀಯ ಸಲ್ಲದು. ಯಾವಾಗ ತನಿಖೆಗೆ ನಾವು ಆದೇಶ ಮಾಡಿದ್ದೀವಿ, ಈಗ ತನಿಖೆ ಮಾಡಿದ್ದೇ ಸರಿ ತಪ್ಪು ಅನ್ನೋ ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತೇನೆ, ಇಂಥ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ. ಒಂದು ಎತ್ತರಕ್ಕೆ ಬೆಳೆದಂತಹ ಧಾರ್ಮಿಕ ಸಂಸ್ಥೆಯ ಮೇಲೆ ಇಂಥ ಆರೋಪಗಳು ಮಾಡೋದ್ರಿಂದ ಯಾರು ದೊಡ್ಡವರಾಗ್ತಾರೆ ಅನ್ನೋದಲ್ಲ, ಆದರೆ ಇದರ ಹಿಂದೆ ಏನು ನಡೀತಾ ಇದೆ, ಇದರ ಸತ್ಯ ಏನು ಅನ್ನೋದು ತಿಳ್ಕೊಬೇಕಾಗಿರುವಂಥ ಅಗತ್ಯ ನಮಗೂ ಇದೆ. ಯಾವುದಾದ್ರೂ ಒಂದು ಪ್ರಕರಣ ಆದಾಗ ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಪತ್ತೆ ಹಚ್ಚಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಅವನು ಸಮಾಜಘಾತಕ ಆಗಿದ್ದರೆ ಅವನು ಸಮಾಜಘಾತಕನೇ, ಅವನಿಗೆ ಜಾತಿ ಮುಖ್ಯ ಅಲ್ಲ.
ಈಗ SIT ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿಯವರು. ಈ SIT ಮಾಡುವಾಗ ಏನಾದರೂ ಸರ್ಕಾರದವರು ಅದಕ್ಕೆ ಕಾಲಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ SIT ತನಿಖೆ ಮಾಡಿ ಸತ್ಯವನ್ನು ಹೊರತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ SIT ದೇವಸ್ಥಾನದವ್ರನ್ನ ಯಾರನ್ನೂ ಕೂಡ ಅವರು ತನಿಖೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.